ಪರವಾಗಿಲ್ಲ ಗುರು, ನಮ್ಮ ಬ್ಲೂಟೂತ್ ಒಳ್ಳೆ ಕೆಲಸ ಮಾಡ್ತಾಯಿದೆ. ನನ್ನ ಹೆಲ್ಮೆಟಿಗೆ ಒಂದು ಬ್ಲೂಟೂತ್ ಡಿವೈಸನ್ನು ಹಾಕ್ಕೊಂಡಿದ್ದೀನಿ, ಅಂದರೆ ಸಾಂಗು ಮ್ಯಾಪಿಗೆಲ್ಲ ತುಂಬ ಅನುಕೂಲ ಆಗಲಿ ಅಂತ, ಮತ್ತು ಕಾಲ್ ಬಂದರೆ ಮಾತಾಡೋದಕ್ಕೆ ಅಂತ ಹೇಳಿ ಸೋಲ್ ರೈಡರ್ಸ್ ಅವ್ರ ಹತ್ರ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ, ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಬರ್ತಾ ಇದೆ. ನಾನು ಮನೆಯಿಂದ ಹೊರಡಬೇಕಾದ್ರೆ ಆನ್ ಮಾಡ್ಕೊಂಡಿದ್ದೆ, ಇಲ್ಲಿ ತನಕನೂ ಹಾರ್ಡ್ ಪ್ಲೇ ಆಗ್ತಾನೇ ಇದೆ. ಚೆನ್ನಾಗಿದೆ ಗುರು, ಇಲ್ಲಿ ಸಖತ್ತಾಗಿದೆ. ರೋಡ್ ಅಂತೂ ಬೆಂಕಿ, ನೆಕ್ಸ್ಟ್ ಲೆವೆಲ್, ಫುಲ್ ಚಿಂದಿ. ತುಂಬ ತುಂಬ ಖುಷಿ ಆಗ್ತಾಯಿದೆ. ನನಗೆ ತುಂಬ ಸೆಕೆ ಆಯಿತು, ಅದಕ್ಕೆ ಸ್ವಲ್ಪ ಜಾಕೆಟನ್ನು ತೆಗೆದು ಗಾಡಿ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ನನ್ನ ಚಾನಲ್ ಟಿ ಶರ್ಟನ್ನು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಈ ವಿಷಯ ಹೇಳಬೇಕಾಯ್ತು, ಹೇಳೋಕ್ಕೆ ಮರ್ತೋಗಿದ್ದೆ ಸ್ನೇಹಿತರೆ. ನನ್ನ ಯೂಟ್ಯೂಬ್ ಚಾನಲಿಂದು ಒಂದು ಟಿ ಶರ್ಟ್ ಮಾಡಿಸಿದ್ದೀನಿ, ತೋರಿಸ್ತೀನಿ ರೀ. ಅದ್ರ ಬಗ್ಗೆನ ಒಂದು ವಿಡಿಯೋ ಮಾಡೋಣ, ಓಕೆನಾ? ನಮ್ಮದು ಥ್ರಾಟಲ್ ಕೇಬಲ್ಲು ಸ್ವಲ್ಪ ಹಾರ್ಡ್ ಆಗಿಬಿಟ್ಟಿದೆ, ಕೈ ಸಿಕ್ಕಾಬಿಟ್ಟೆ ನೋವು ಬರ್ತಾಯಿದೆ. ಅದಕ್ಕೆ ನಾನು ಹ್ಯಾಂಡ್ ಗ್ಲೌಸ್ ಹಾಕಿಲ್ಲ. ಹ್ಯಾಂಡ್ ಗ್ಲೌಸ್ ಹಾಕಿದರೆ ಇನ್ನೂ ತುಂಬ ನೋವು ಜಾಸ್ತಿ ಆಗಿಬಿಡುತ್ತೆ, ಅದಕ್ಕೆ ಹಾಕಿಲ್ಲ. ಹ್ಯಾಂಡ್ ಗ್ಲೌಸ್ ತೆಗೆದಿಟ್ಕೊಂಡ್ಬಿಟ್ಟಿದೆ. ನೋಡಿ, ಬ್ರೈಟ್ನೆಸ್ ಫುಲ್ ಇಟ್ಟಿದ್ದೀನಿ, ಆದರೂ ಕೂಡ ಕಾಣಿಸಲ್ಲ. ಆದರೂ ನನ್ನ ಪ್ರೈಮರಿ ಡಿವೈಸಲ್ಲಿ ಮ್ಯಾಪನ್ನು ಆನ್ ಮಾಡಿಕೊಂಡು ನನ್ನ ಹೆಲ್ಮೆಟ್ ಬ್ಲೂಟೂತಿಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ, ನನಗೆ ಗೈಡ್ ಮಾಡುತ್ತೆ. ಸಣ್ಣ ಪುಟ್ಟ ವೈಬ್ರೇಷನ್ಗಳೆಲ್ಲ ಇತ್ತು, ಆಯಿಲ್ ಚೇಂಜ್ ಮಾಡಿದ್ಮೇಲೆ ಎಲ್ಲ ಕಡಿಮೆ ಆಗಿದೆ, ಸ್ವಲ್ಪ ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ ಆಗಿದೆ. ಹ್ಯಾಂಡಲ್ ವೈಬ್ರೇಷನ್ ಒಂದು ಹಾಗೆ ಇದೆ. ಕ್ಯಾಮ್ರಾ ಮೌಂಟಿಗೆ ಒಂದು ಮಾಡ್ಕೊಂಡಿದ್ದೆ ನೋಡಿ, ಸ್ವಲ್ಪ ಈ ಬಿಸಿಲಿಗೆ ಎಲ್ಲ ಒಂಥರ ಪ್ಲಾಸ್ಟಿಕ್ ಎಲ್ಲ ಒಡೆದೋಗ್ಬಿಟ್ಟಿದೆ, ಕ್ರ್ಯಾಕ್ ಬಂದೋಗ್ಬಿಟ್ಟಿದೆ. ಇದನ್ನೊಂದು ರೆಡಿ ಮಾಡ್ಕೋಬೇಕು. ಇದು ನಾನು ಪ್ಲಾಸ್ಟಿಕ್ಕಿಂದ ಇದು ಮೌಂಟು, ಮೆಟಲ್ ಮೌಂಟು ಸಿಗುತ್ತೆ, ಅದನ್ನ ತೊಗೊಬೇಕು. ಏನೋ ಜುಗಾಡ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲಾಂದರೆ ಇಲ್ಲಿ ಒಂದು ಚಿಕ್ಕ ಪ್ಲೇಟ್ ಬರುತ್ತಲ್ಲ, ಅದನ್ನ ಹಾಕೊಬೋದು. ಬಟ್ ಬೇಡ ಅಂಥೇಳಿ ಇಲ್ಲೇ ಹಾಕ್ಕೊಂಡೆ. ಇದಾದರೆ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು, ಈ ಕಡೆ ಆ ಕಡೆ. ಇಲ್ಲ ಹಾಕಿದರೆ ಅಡ್ಜಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ. ಅದು 360 ಡಿಗ್ರಿ ಮೌಂಟ್ ಇದ್ದರೆ ಮಾಡ್ಕೋಬೋದು ಅಷ್ಟೇ. ಸುಮ್ಮನೆ ನಮ್ಮ ಕೈಯಲ್ಲಿ ಇದ್ದಿದ್ರೆಲ್ಲ ಜುಗಾಡ್ ಮಾಡ್ಕೊಂಡಿರೋ, ಸುಮ್ಮನೆ ಅದಕ್ಕೆಲ್ಲ ಸುಮ್ಮನೆ ದುಡ್ಡು ಖರ್ಚು ಮಾಡಬೇಕಾಗುತ್ತೆ. 360 ಡಿಗ್ರಿ ಮೌಂಟ್ ಹಾಕ್ಕೋಬೇಕು ಅಂತಂದರೆ ಒಂದು ಬರುತ್ತೆ, ಅದು ಇಲ್ಲಿ ಮಿರರಿಗೆ ಅಟ್ಯಾಚ್ ಆಗುತ್ತೆ. ಇವಾಗ ನಾನು ಮೊಬೈಲ್ ಹೋಲ್ಡರನ್ನು ಹಾಕ್ಕೊಂಡಿದ್ದೀನಲ್ಲ, ಅದೇ ಥರ ಮೌಂಟ್ ಬರುತ್ತೆ. ಅದು ಹಾಕಿಲ್ಲ, ಅದು ಒಂದು ಸೈಡ್ ಆಗಿಬಿಡುತ್ತಲ್ಲ, ಇಲ್ಲಿಟ್ಟು ಕರೆಕ್ಟಾಗಿ ನಮ್ಮ ಫೇಸ್ ಕರೆಕ್ಟಾಗಿ ಕಾಣಿಸುತ್ತೆ. ನೋಡಿ ಆ ಕಡೆ ನಾನು ನಿಂತ್ಕೊಂಡಿದ್ದೀನಿ, ಹಂಗೆ ಕಾಣಿಸ್ತಾ ಇಲ್ಲ, ಕಾಣಿಸಲ್ಲ ನೋಡಿ. ಕಾಣಿಸ್ತಾ ಇದೆಯಾ ನೋಡಿ? ವಾವ್, ಸಖತ್ತಾಗಿದೆ ಮಾತ್ರ. ಫುಲ್ ಮಜಾ, ಮಜಾ, ಜಾಲಿ ಜಾಲಿ. ವಾವ್ 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 ವಾವ್. ಆ ಕಡೆ ನೋಡಿ, ಕಾಣಿಸ್ತಾ ಇದೆಯಾ ನೋಡಿ? ಸ್ನೇಹಿತರೆ, ನೀವು ಟಿ ವಿಲೆಲ್ಲ ನೋಡಿರ್ತೀರಿ, ಅಂಕೋಲಾ ಹತ್ರ ಲ್ಯಾಂಡ್ ಸ್ಲೈಡ್ ಆಗಿ ಇದಾಗಿದೆ ಅಂಥೇಳಿ. ನೋಡಿ, ಕಾಣಿಸ್ತಾ ಇದೆಯಾ ನೋಡಿ ಹೆಂಗಾಗಿದೆ ಲ್ಯಾಂಡ್ ಸ್ಲೈಡ್.
ನೋಡಿ ಇಲ್ಲೇನೆ ಇದೇ ಆಗಿರೋದು ಲ್ಯಾಂಡ್ ಸ್ಲೈಡ್. ಇರಿ ಒಂದು ನಿಮಿಷ ತೋರಿಸೇ ಬಿಡ್ತೀನಿ ಸೈಡ್ ಹಾಕ್ಕೊಂಡು. ಪಾಪ ತುಂಬ ಜನ ತೀರ್ಕೊಂಡಿದ್ದಾರೆ ಸ್ನೇಹಿತರೆ. ಒಂದೇ ಸೆಕೆಂಡ್ ಹಾಡು ಬಂದ್ ಮಾಡ್ಕೊಬಿಡ್ತೀನಿ. ನೋಡಿ ಸ್ನೇಹಿತರೆ, ನೀವು ಟಿ ವಿಲೆಲ್ಲ ನೋಡಿರ್ತೀರಿ, ಅಂಕೋಲಾ ರೋಡ್ ಪಕ್ಕದಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿ ತುಂಬ ಜನ ತೀರ್ಕೊಂಡಿದ್ರು. ನೋಡಿ ಹಿಂಗಾಗಿದೆ ನೋಡಿ ಲ್ಯಾಂಡ್ ಸ್ಲೈಡ್. ಯಪ್ಪ, ಇದು ಮೋಸ್ಟ್ಲಿ ನನಗನ್ಸಿದ ಪ್ರಕಾರ ಮೊಬೈಲ್ ಟವರ್ ಅನಿಸುತ್ತೆ ಇದು. ನೋಡಿ ಚಿಂದಿ ಫುಲ್ ಪೀಸ್ ಆಗ್ಬಿಟ್ಟಿದೆ. ಹೈವೇ ಪಕ್ಕದಲ್ಲೇ ಇದೆ ಸ್ನೇಹಿತರೆ. ಎಷ್ಟು ದೊಡ್ಡ ಗುಡ್ಡ ಅಂದರೆ ನೋಡಿ, ಇಲ್ಲಿ ತನಕ ಹೋಗಿದೆ ಮಣ್ಣು ಎಲ್ಲ. ಎಷ್ಟು ಜನ ಮುಚ್ಚೋಗ್ಬಿಟ್ಟಿದ್ದಾರೆ ಇದರಲ್ಲಿ. ಎಲ್ಲ ರೋಡ್ ಕ್ಲಿಯರ್ ಮಾಡಿದ್ದಾರೆ ಇವಾಗ. ಕಾಣಿಸ್ತಾ ಇದೆಯಾ? ಇಲ್ಲಿ ಪಕ್ಕದಲ್ಲಿ ದಾಟಕ್ಕಾಗುತ್ತಾ ನೋಡ್ತೀನಿ ರೀ, ಒಂದು ಸೆಕೆಂಡು. ಅಯ್ಯಪ್ಪ, ದಾಟ್ಕೊಂಬಂದೆ ನೋಡಿ. ಇಲ್ಲೆಲ್ಲ ಕ್ಲೀನ್ ಮಾಡಿದ್ದಾರೆ. ಇಲ್ಲಿ ತನಕ ಬಂದಿತ್ತಂತ ಮಣ್ಣು ಎಲ್ಲ ಕೊಚ್ಕೊಂಡು ಹೋಗಿದೆ ನೋಡಿ. ಅಲ್ಲಿ ನೋಡಿ ಮಣ್ಣು. ಮಳೆಗಾಲದಲ್ಲಿ ಆಗಿರುವಂತಹ ಲ್ಯಾಂಡ್ ಸ್ಲೈಡು ಎಲ್ಲ ಕೊಚ್ಕೊಂಡು ಹೋಗಿದೆ. ಎಷ್ಟೋ ಜೀವಗಳು ಬಲಿಯಾಗಿದೆ ಸ್ನೇಹಿತರೆ. ನೋಡಿ ಇದೆಲ್ಲ ಲ್ಯಾಂಡ್ ಸ್ಲೈಡ್ ಆಗಿರುವಂಥದ್ದು ಮಣ್ಣು ಎಲ್ಲ ಕೊಚ್ಕೊಂಡು ಹೋಗಿ ನೋಡಿ, ಎಲ್ಲ ಅಲ್ಲಲ್ಲಿ ಹೋಗಿ ಬಿದ್ದದು. ಲ್ಯಾಂಡ್ ಸ್ಲೈಡ್ ಆಗಿ ಮಣ್ಣುಗಳು ನೋಡಿ ಎಲ್ಲ ಅಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟಿದೆ. ಕಾಣಿಸ್ತಾ ಇದೆಯಾ? ಎಷ್ಟು ಜನ ಜೀವ ಕಳ್ಕೊಂಡಿದಾರೋ ಗೊತ್ತಿಲ್ಲ ನೋಡಿ. ಯಪ್ಪ ದೇವ್ರೆ, ಎಷ್ಟೋ ಜನರದ್ದು ಬಾಡಿ ಸಹಿತ ಇನ್ನೂ ಸಿಕ್ಕಿಲ್ವಂತೆ. ನೋಡೋದಕ್ಕೆ ಚೆನ್ನಾಗಿದೆ, ಆದರೆ ಏನು ಮಾಡೋಣ ಪಾಪ. ಈ ಜಾಗದಲ್ಲಿ ಆದಂತಹ ಘಟನೆ ಯಾವತ್ತೂ ಮರೆಯೋಕ್ಕಾಗಲ್ಲ ಸ್ನೇಹಿತರೆ, ಯಾವತ್ತೂ ಮರೆಯೋಕ್ಕಾಗಲ್ಲ. ಇರಿ ಒಂದು ಶಾರ್ಟ್ಸ್ ಹಾಕ್ಕೊಬಿಡೋಣ, ಏನಂತೀರ? ಬರೋದೇನೋ ಬಂದಿದ್ದೀವಿ. ಗಾಡಿ ಚಾವಿ ಗಾಡಿಯಲ್ಲೇ ಬಿಟ್ಬಿಟ್ಟಿದ್ದೀನಿ, ನೋಡೋಣ. ಸ್ನೇಹಿತರೆ, ಶಾರ್ಟ್ಸ್ ಎಲ್ಲ ತಗೊಂಡಿದ್ದಾಯಿತು, ಬನ್ನಿ ಹೊರಡೋಣ. ಈ ಜಾಗ ನೋಡಿದ್ರೆ ಬೇಜಾರಾಗುತ್ತೆ ಸ್ನೇಹಿತರೆ. ಇನ್ನು ಒಂದು ಸೆಕೆಂಡು. ಇನ್ನು ಎಷ್ಟು ಜನರದ್ದು ಬಾಡಿ ಇಲ್ಲಿ ಮಣ್ಣು ಕೆಳಗಡೆ ಇದೆಯೋ ಗೊತ್ತಿಲ್ಲ. ಪಾಪ ಕಂಡ್ರೆ ಮರೆಯೋಕ್ಕಾಗಲ್ಲ ಅದನ್ನ. ಬನ್ನಿ ನೋಡೋಣ. ಅಯ್ಯಪ್ಪ, ಗಾಡಿ ಚಾವಿ ಇಲ್ಲೇ ಇಟ್ಬಿಟ್ಟಿದ್ದೆ. ಬನ್ನಿ, ಲೆಟ್ಸ್ ಗೋ. ಎಲ್ಲ ಕಡೆ ಫುಲ್ ಲ್ಯಾಂಡ್ ಸ್ಲೈಡ್ ಆಗಿದೆ ನೋಡಿ. ಮೊಬೈಲ್ ಯಾಕೋ ಹೀಟ್ ಆಗ್ತಾಯಿದೆ, ಯಾಕೆ? ಒಂದೊಂದ್ಸಲ ಫ್ಲ್ಯಾಶ್ ಲೈಟ್ ಆನ್ ಆಗಿರುತ್ತೆ ಸ್ನೇಹಿತರೆ. ಯಪ್ಪ, ಶಿರೂರ್ ಅಂತ ಇದೆ, ಶಿರೂರ್. ತಂಪಾದ ಗಾಳಿ ಬೀಸ್ತಾ ಇದೆ. ವಾ, ಇಲ್ಲಿ ನೋಡಿ, ಯಪ್ಪ
ಹೆಂಗಿದೆ ಗುರು. ಇವಾಗ ಸಮಯ ಎಷ್ಟಾಯಿತು ಗೊತ್ತಾ? ನಾನು ಬೆಳಗ್ಗೆ 10 ಗಂಟೆಗೆ ಹೊರಟಿದ್ದು, 1 ಗಂಟೆ ಆಯ್ತು ಇವಾಗ. ಮೂರು ಅವರ್ ಆಯಿತು ಜರ್ನಿ ಶುರು ಮಾಡಿ. ನಾವು ಅಲ್ಲಿ ಇಲ್ಲಿ ಸ್ಟಾಪ್ ಹಾಕಂತ ಬಂದ್ವಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ವಾವ್, ಸಖತ್ತಾಗಿದೆ. ಅಯ್ಯೋ ಗುರುವೆ, ಏನಿದು ರೋಡ್ ಫುಲ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಹಳೆ ರೋಡ್ ಆಗಿತ್ತೇನೋ ಇದು ಮೋಸ್ಟ್ಲಿ. ಓ ಓ ಓ, ಸಿಗ್ತೀನಿ ಆಮೇಲೆ. ಸ್ನೇಹಿತರೆ, ನಾವಿದ್ದೀವಿ ಅಂಕೋಲದಲ್ಲಿ ಇದ್ದೀವಿ ಸ್ನೇಹಿತರೆ. ಬನ್ನಿ, ಸಖತ್ ಬಿಸಿಲು. ಅಂಕೋಲ ಪಟ್ಟಣ. ಕಣ್ಣಿಗೆ ಧೂಳು ಬಂದು ಕಣ್ಣೆಲ್ಲ ಉರಿ ಹತ್ಕೊಂಡ್ಬಿಡ್ತು. ಹೋ ಇಲ್ಲೆಲ್ಲಿ ನೋಡಿದ್ರು ತೆಂಗಿನ ಗಿಡನೇ. ಏನಿದು? ಹೋಟೆಲ್ ಅಂಕೋಲಾ ಇಂಟರ್ನ್ಯಾಷನಲ್. ನಮ್ಮ ಮಿರರಲ್ಲಿ ಟಿ ಶರ್ಟಿಂದು ಕಾಣಿಸ್ತಾ ಇದೆ. ಈ ಕಡೆ ಕರ್ನಾಟಕ ಬಾವುಟ, ಈ ಕಡೆ ನಮ್ಮ ಇಂಡಿಯಾ ಬಾವುಟ, ಇಂಡಿಯಾ ಫ್ಲಾಗ್. ಹೆಂಗೆ? ಈ ಕಡೆ ಕರ್ನಾಟಕ, ಈ ಕಡೆ ಇಂಡಿಯಾ. ಆಯ್ತಣ್ಣ, ತಗೊಂತೀನಿ. ಅಣ್ಣ ಫುಲ್ ಗಾಬರಿ. ಇದೇ ರೋಡ್ ತಾನೆ? ಎಸ್, ಕರೆಕ್ಟ್. ಓ ಓ ಓ, ಹುಬ್ಬಳ್ಳಿ 135, ಪಣಜಿ 106. ಇನ್ನು 39 ಕಿಲೋಮೀಟರ್ ಬಾಕಿ ಇದೆ ಅಂಕೋಲದಿಂದ ಕಾರವಾರಕ್ಕೆ. ನಾನು ಸಿಗ್ತೀನಿ ಆಮೇಲೆ. ಟೋಲ್ ಬಂತು ಸ್ನೇಹಿತರೆ. ಇದೆಲ್ಲ ಯಾವ ಮಾಡ್ಬಿಟ್ಟ ಅವ್ರಿಗೂ ಗೊತ್ತೇ ಇಲ್ಲ ನನಗೆ. ನಾನು ಟೋಲ್ ಮಾಡಿದ್ಮೇಲೆ ಇದೇ ಫಸ್ಟು ಟೈಮ್ ಬರ್ತಾ ಇರೋದು. ಅಪ್ಪ, ಬೈಕ್ ಲೈನ್.
ಬಾಂಗಡೆ 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 ಮೀನಿನ ವಾಸನೆ ಬರ್ತಾ ಇದೆ. ಬಾಂಗಡೆ ಬಾಂಗಡೆ ಈ ಕಡೆ ಎಲ್ಲ ಮೀನು ಸ್ಪೆಷಲ್ ಅಲ್ಲ, ಸಮುದ್ರ ತೀರ ಅಲ್ವಾ, ಸೊ ಸ್ಪೆಷಲ್ ಮೀನುಗಳು ಸಿಗುತ್ತೆ. ಬಾಂಗಡೆ ಬಾಂಗಡೆ ಸುಮ್ಮನೆ ಜೋಕ್ ತಮಾಷೆ. ನಾವು ಬ್ರಾಹ್ಮಣರು ಸಮಯ ಮೀನ್ಗೇನಲ್ಲ ತಿನ್ನಲ್ಲ. ಓ ವಾವ್ ಸಖತ್ತಾಗಿದೆ. ವಾ ಅಯ್ಯಪ್ಪ ಕಣ್ಣಿ ಧೂಳು ಹೋಗಿ ಈ ಮೊದಲು ಹೆಲ್ಮೆಟ್ ಚೇಂಜ್ ಮಾಡ್ಬೇಕು ನಾನು. ತುಂಬ ವರ್ಸ್ಟ್ ಹೆಲ್ಮೆಟ್ ಕಣ್ರಿ. ಸಿಗ್ತೀನಿ ಆಮೇಲೆ. ಸ್ನೇಹಿತರ ಇಲ್ಲಿ ನೋಡಿ ಹೆಂಗಿದೆ, ಸಖತ್ತಾಗಿದೆ ಈ ಸೈಡ್ ನೋಡಿ. ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ ಹಂಗೆ. ಯಪ್ಪ ಸ್ಪೀಡ್ ಲಿಮಿಟ್ 45. ವಾವ್ ಸಖತ್ತಾಗಿದೆ ಗುರು ಇಲ್ಲಿ. ವಾಹ್ ನೋಡಿ ಹೆಂಗಿದೆ ಗುಡ್ಡ, ಕಾಣಿಸ್ತಾ ಇದೆಯಾ? ವಾ 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 ವಾ. ನನ್ನ ರೈಟ್ ಸೈಡ್ ಫುಲ್ ಗುಡ್ಡ. ಸ್ನೇಹಿತರೆ ಆ ಕಡೆ ನೋಡಿ ಹೆಂಗಿದೆ. ಯಪ್ಪ ನೋಡಿ ಆ ಕಡೆ ನೋಡಿ. ಸ್ನೇಹಿತರೆ ನೋಡಿ ಸುರಂಗ. ಓಹೋ ಹೋ ಹೋ ಓಯ್ ಏನು ಗುರು ಇದು ಸಕ್ಕತ್ತ ಮಾಡೋರು ನೋಡಿ. ಯಪ್ಪ ಫುಲ್ಲು ಗುಡ್ಡನ ಕೊರೆದು ಸಕ್ಕತ್ತ ಮಾಡೋರು ಮಾತ್ರ. ಯಪ್ಪ ಫುಲ್ ಕಲ್ಲು ಗುರು, ಫುಲ್ ಕಲ್ಲು ಹೆಂಗೆ ಕೊರೆದವ್ರು ನೋಡ್ರಿ. ಫಸ್ಟ್ ಟೈಮು ಈ ಥರ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ನಾನು. ಫುಲ್ ಖುಷಿ, ಸಖತ್ತಾಗಿತ್ತು ಮಾತ್ರ. ಗುಡ್ಡದ ಮಧ್ಯ ಕೊರೆದಿದ್ದಾರೆ ನೋಡಿ. ಏನು ತಂಪು ಗುರು, ತಣ್ಣಗಾಗುತ್ತಂಗೆ ಸಖತ್ತಾಗುತ್ತೆ ಮಾತ್ರ. ವಾವ್ ಈ ಕಡೆ ಮಿರರ್ ನೋಡಿ ಹೆಂಗೆ ಕಾಣಿಸುತ್ತೆ,
ಸಖತ್ತಿದೆ ಮಾತ್ರ. ಓ, ಕಾರವಾರ ಬಂತು ನೋಡಿ. ಆ ಕಡೆ ಬೋಟೆಲ್ಲ ಕಾಣಿಸ್ತಾ ಇದೆ, ಬೋಟೆಲ್ಲ ಕಾಣಿಸ್ತಾ ಇದೆ ಸ್ನೇಹಿತರೆ ನೋಡಿ. ಇಲ್ಲಿಂದ ಶುರುವಾಯ್ತು ನೋಡಿ ಸೆಕೆ. ಬೀಚ್ ಇಲ್ಲಿಂದನೇ ಕಾಣಿಸ್ತಾ ಇದೆ ನೋಡಿ. ಕಾಣಿಸ್ತಾ ಇದೆಯಾ? ಸಮುದ್ರ ಬೀಚ್ ಇಲ್ಲಿಂದನೇ ಕಾಣಿಸ್ತಾ ಇದೆ. ಕಾರವಾರದಲ್ಲಿ ಇದ್ದೀವಿ ನಾವು ಇವಾಗ ಸ್ನೇಹಿತರೆ. ನಾವಿದ್ದೀವಿ ಕಾರವಾರದಲ್ಲಿ. ನೀವು ನೋಡ್ತಾ ಇರ್ಬೋದು, ನಮ್ಮ ಲೆಫ್ಟ್ ಸೈಡ್ ಅಷ್ಟು ಸಮುದ್ರ ಕಾಣಿಸ್ತಾ ಇದೆ, ಬೋಟ್ಗಳೆಲ್ಲ ಕಾಣಿಸ್ತಾ ಇದೆ. ಬಟ್ ಗೋಪುರದಲ್ಲಿ ಕಾಣಿಸಲ್ಲ. ಅಬ್ಬಾ, ಅಂತೂ ಕಾರವಾರಕ್ಕೆ ಬಂದ್ವಿ. ಬನ್ನಿ, ಇಲ್ಲಿಂದ ಸುಮಾರು ಎಷ್ಟು ಕಿಲೋಮೀಟ್ರು? 9 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಮಾಜಾಳಿಗೆ. ಗೂಗಲ್ ಹಾಕಿ ಹೇಳ್ತಾ ಇರೋದು. ಫುಲ್ ಬಂಗಡಿ ಸ್ಮೆಲ್ಲು. ಚಿಕ್ಕದ ಪಾರ್ಕ್ ಇದೆ. ನಾವು ಇಲ್ಲೇ ಬರ್ತೀವಿ ಸಾಯಂಕಾಲ ಹೊತ್ತು, ಇಲ್ಲೇ ಬರ್ತೀವಿ. ಇದೇ ಬೀಚು. ಸ್ನೇಹಿತರೆ, ಕಾರವಾರಕ್ಕೆ ಸ್ವಾಗತ ಸುಸ್ವಾಗತ. ನೋಡಿ, ಇದೇ ಕಾರವಾರ. ಫುಲ್ ಬೀಚು ಸ್ನೇಹಿತರೆ ಆ ಕಡೆ. ಆಹಾ, ಸ್ವರ್ಗ ನೋಡಿ. ಬೀಚ್ ಪಕ್ಕದ ರೋಡಲ್ಲೇ ಹೋಗ್ತಾ ಇದ್ದೀನಿ ನಾನು. ವಾವ್, ಇಲ್ಲಿಂದ ಮಸ್ತ್ ಕಾಣುತ್ತೆ ಸ್ನೇಹಿತರೆ. ಇಲ್ಲಿಂದ ನಾವು ಮತ್ತೆ ಮೇನ್ ರೋಡಿಗೆ ಟಚ್ ಆಗ್ತಾ ಇದೀವಿ. ಇದೇ ಬ್ರಿಡ್ಜ್ ಮೇಲೆ ಬಂದರೆ ಇದೇ ರೋಡಿಗೆ ಬರೋದು. ನಾವು ಸುಮ್ಮನೆ ಕೆಳಗೆ ತಗೊಂಡ್ವಿ. ನಿಮ್ಗೆ ಲೈಟಾಗಿ ಸಮುದ್ರ ಬೀಚ್ ತೋರ್ಸೋಣ ಅಂಥೇಳಿ ಕೆಳಗಡೆ ಬಂದೆ. ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪಾರ್ಕ್ ಸಖತ್ತಾಗಿದೆ ನೋಡಿ. ಚಿಕ್ಕ ಬೋಟ್ಗಳೆಲ್ಲ ಕಾಣಿಸ್ತಾ ಇದೆ. ಬೋಟ್ಗಳು, ದೋಣಿಗಳು. ಬೋಟ್ ಅಲ್ಲ, ಸಾರಿ, ದೋಣಿಗಳು. ದೊಡ್ಡ ಬೋಟ್ಗಳು ಇದ್ದಾವೆ, ಕಾಣಿಸ್ತಾ ಇದ್ದಾವೆ. ಎಲ್ಲ ಮೀನುಗಳನ್ನು ಬಲೆ ಹಾಕೋದಕ್ಕೆ ಹೋಗಿದ್ದಾವೆ ಬೆಳಗ್ಗೆನೆ. ಬನ್ನಿ, ಇನ್ನೇನು 9 ಕಿಲೋಮೀಟ್ರ್ ಹೋಗ್ಬಿಟ್ರೆ ಫುಲ್ ಜಾಲಿ. ನನ್ನ ಗೆಳೆಯ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾನೆ ಪಾಪ. ಎಲ್ಲಿದೆಯಾ ಅಂತ. ಅಷ್ಟು ಕೇರ್ ಅವನಿಗೆ. ಈ ಮಿರರಲ್ಲಿ ನೋಡಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಓಕೆ, ಆಮೇಲೆ ಸಿಗ್ತೀನಿ. ಓಕೆನಾ ಸ್ನೇಹಿತರೆ? ಗೋಪುರ ಬ್ಯಾಟ್ರಿ ಚೇಂಜ್ ಮಾಡಿಕೊಂಡೆ ನೋಡಿ. ನಾವು ಬ್ರಿಡ್ಜ್ ಮೇಲೆ ಇದ್ದೀವಿ. ಚಿಕ್ಕದು ರೋಡ್ ಇದು. ಆ ಕಡೆ ನೋಡಿ. ವಾವ್, ಬ್ಯೂಟಿಫುಲ್ ಆಗಿದೆ ನೋಡಿ. ನೋಡ್ತೀರಾ ಇನ್ನೊಮ್ಮೆ? ನೋಡಿ, ಸಕ್ಕತ್ತಾಗಿದೆ. ಚಿಕ್ಕ ಬೋಟ್ಗಳೆಲ್ಲ ಕಾಣಿಸ್ತದೆ. ಓ, ಈ ಸೈಡ್ ನೋಡಿ, ಸೂಪರ್. ಇಲ್ಲಿ ನೋಡಿ ಸ್ನೇಹಿತರೆ, ಗುಡ್ಡದ ಮೇಲೆ ಒಂದು ಮನೆ ಇದೆ ನೋಡಿ. ಕಾಣಿಸ್ತಾ ಇದೆಯಾ? ಅದೇನು ಅಂತ ಗೊತ್ತಿಲ್ಲ ನನಗೆ. ಗುಡ್ಡದ ಮೇಲಿದೆ. ಓಕೆ, ಲೆಟ್ಸ್ ಗೋ. ನೋಡಿ ಹೆಂಗಿದೆ ಕಲ್ಲು ಬಂಡೆ. ಅಪ್ಪ, ಗುಡ್ಡದ ಮೇಲ್ಗಡೆ ಮನೆ ಕಟ್ಕೊಂಡಿದಾರಲ್ಲ ಗುರು. ಅದು ಏನು ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಮನೆ ಥರ ಇದೆ ಅದು. ಯಾಕೆ ಸ್ಲೋ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ. ದಾಂಡೇಲಿಗೆ ಇಲ್ಲಿಂದ
ಇಲ್ಲಿಂದ 100 ಕಿಲೋಮೀಟ್ರು. ಪಣಜಿ ಅಲ್ಲ, ಪಣಜಿ ಇನ್ನೂ ದೂರ ಇದೆ. ಅಯ್ಯಪ್ಪ, ಹಂಪ್ಸ್ಗಳು ಸಿಕ್ಕಾಪಟ್ಟೆ ಇದಾವೆ ಸ್ನೇಹಿತರೆ, ಇಲ್ಲಿ ಗೊತ್ತೇ ಆಗಲ್ಲ. ಸ್ವಲ್ಪ ಎಲ್ಲಾರು ನಿಲ್ಲಿಸ್ಬಿಟ್ಟು ಸ್ವಲ್ಪ ನೀರು ಕುಡ್ಕೊಂಡು ಒಂದು ಪಾನ್ ಹಾಕ್ಕೊತೀನಿ. ಮುಂದೆ ಡೈವರ್ಷನ್ ಇದೆ. ಚಿತ್ತಾಕುಲ, ಯಾವ ಊರು? ಚಿತ್ತಾಕುಲ. ಬನ್ನಿ ಮುಂದೆ ಸಿಗ್ತೀನಿ ಸ್ನೇಹಿತರೆ. 400 ಮೀಟರ್ ರೈಡ್ ತಗೊಂಡ್ಬಿಟ್ರೆ ಮಾಜಾಳಿ ಬಂದೇ ಬಿಡ್ತು. ಇಲ್ಲಿಂದ ಹತ್ರನೇ ನನ್ನ ಗೆಳೆಯನ ಮನೆ ಮಾಜಾಳಿ. ಇದೇ ರೋಡ್ ನೋಡಿ, ಇಲ್ಲಿಂದ ಸ್ಟ್ರೈಟ್ ಒಂದೇ ರೋಡು. ನೋಡಿ ಯಾವ ಮೀನು ಬೇಕು ನಮಗೆ, ಕಾಣಿಸ್ತಾ ಇದೆಯಾ? ಯಾವಪ್ಪ ನೋಡೋಕ್ಕಾಗಲ್ಲ. ಓಹೋ, ಅಷ್ಟೊಂದೇನು ಸ್ಟ್ರೇನ್ ಆಗಿಲ್ಲ. ಕಿವಿ ಎಲ್ಲ ಉರಿ ಬಂದ್ಬಿಡ್ತು ಸ್ನೇಹಿತರೆ. ಹೆಲ್ಮೆಟೇ ಸರಿ ಇಲ್ಲ. ಬಾಂಗಡೆ ಕೇಳಿಸ್ಕೊಂಡ್ಬಿಟ್ರೆ ಕಡೆ ಬೈದ ಬಿಡ್ತಾರೆ ಅಲ್ವಾ. ಬನ್ನಿ, ಇಲ್ಲಿಂದ ಹತ್ರನೇ ಅವ್ರ ಮನೆ, ಹೋಗೋಣ. ಲೆಟ್ಸ್ ಗೋ. ಅವ್ರ ಮನೆ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ. ಎಷ್ಟು ದಿನ ಆಗಿತ್ತು ಈ ಕಡೆ ಬರ್ದೇನೆ, ತುಂಬ ದಿನ ಆಗಿತ್ತು. ಪಾಪ ನನ್ನ ಗೆಳೆಯನ ಮಗಳಿಗೆ ಏನೂ ತೊಗೊಂಡೇ ಇಲ್ಲ, ಹಂಗೆ ಬಂದ್ಬಿಟ್ನಲ್ಲ. ಏನಾದರೂ ಚಾಕ್ಲೇಟ್ ಏನಾದರೂ ತೊಗೊಬೋದಾಗಿತ್ತು. ಶಿಟ್, ಮರ್ತೇ ಹೋಯ್ತು ಸ್ನೇಹಿತರೆ. ಆಮೇಲೆ ತಗೊಳ್ಳೋಣ. ಸಾಯಂಕಾಲ ಪೇಟೆಗೆಲ್ಲ ಹೋದರೆ ನೋಡಿ, ಇದೇ ಮಾಜಾಳಿ ಊರು. ನೀವೇನು ನೋಡ್ತಾ ಇದ್ದಾರೆ ಇದೆಲ್ಲ ಮಾಜಾಳಿ, ಆಯಿತಾ? ಹಿಂಗೆ ಆ ಕಡೆ ಹೋದರೆ ಫುಲ್ ಬೀಚೆಲ್ಲ ಬರುತ್ತೆ. ಬೀಚಿಗೆ ಹೋಗುವ ದಾರಿ ನೋಡಿ ಹೆಂಗಿದೆ. ಒಂದೊಂದು ಮನೆ ಸಕ್ಕತ್ತಾಗಿದೆ ಇಲ್ಲಿ. ಇನ್ನು 200 ಮೀಟರ್ ಅಷ್ಟೇ ರೈಟ್ ತಗೊಂಬಿಟ್ರೆ ಡೈರೆಕ್ಟ್ ಅವ್ರ ಮನೆಯೇ. ಇಲ್ಲೇನೆ ಸ್ನೇಹಿತರೆ, ಇದೇ ನೋಡಿ ದೇವಸ್ಥಾನ. ಈ ದೇವಸ್ಥಾನ ಹಿಂಗಡೆನೆ ಅವ್ರ ಮನೆ. ಬರ್ತಾನೆ ನೋಡಿ ಓಡೀಗ. ಇದೆ ಅವ್ರ ಮನೆ. ಈ ಮನೆ ಬಗ್ಗೆ ಒಂದು ವಿಡಿಯೋ ಮಾಡಬೇಕು, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಹೇಳ್ತೇನೆ ನಿಮ್ಗೆ ಏನು ಅಂತ. ಸಕ್ಕತ್ತಾಗಿದೆ ಮನೆ. ಬ್ರಿಟಿಷರ ಕಾಲದಲ್ಲಿ ಕಟ್ಟಿರುವಂಥ ಮನೆ ಇದು. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ, ಏನಂತೀರ? ಮಲ್ಕೊಂಡಿರ್ಬೇಕು ಅವನು.
ಗೇಟ್ ತಕೊಂಡು ಬರೋಣ ಬನ್ನಿ. ಗೇಟ್ ಓಪನ್ ಮಾಡಿ ನೋಡಿ, ನಮ್ಮ ಸ್ನೇಹಿತರ ಗಾಡಿ ಇಲ್ಲೇ ಇದೆ, ಹುಂಡೈ ವರ್ಣ. ಇದೇ ಸ್ನೇಹಿತರೆ ನನ್ನ ಗೆಳೆಯನ ಮನೆ. ನೋಡಿ ಸಖತ್ತಾಗಿದೆ ವಾತಾವರಣ. ಓಹೋ, ವೀಲ್ ಫುಲ್ ಸ್ಪಿನ್ ಹೊಡಿತಾ ಇದೆ. ಇದೇ ನೋಡಿ ಮನೆ. ಗೇಟ್ ಹಾಕ್ಬಿಟ್ಟು ಬರೋಣ. ಸಖತ್ತಾಗಿದೆ ಮಾತ್ರ. ಸುತ್ತಲೂ ಕಟ್ಟೆ ಇದೆ, ಆರಾಮಾಗಿ ನೋಡಿ ನೈಟ್ ಟೈಮಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲೆಲ್ಲ ಮರಳು ಸ್ನೇಹಿತರೆ, ಮಳೆಗಾಲದಲ್ಲಿ ಇಲ್ಲೆಲ್ಲ ನೀರು ಬರುತ್ತೆ. ನೋಡಿ ಬರೋಣ. ಸಖತ್ತಾಗಿದೆ ಈ ಗಾಡಿ ಮಾತ್ರ, ಓಡಿಸಿದ್ದೀನಿ. ಬನ್ನಿ. ಮಲಗಿಬಿಟ್ಟಿದ್ದೆ ನಾನು ಅಂತ, ಅವ್ನು ನಿದ್ರೆ ಮಾಡೋದು ಜಾಸ್ತಿ. ಕಾದು ಕಾದು ಗೆಳೆಯ ಬರ್ತಾನೆ ಅಂತ ಫುಲ್ ನಿದ್ರೆ ಮಾಡಿರ್ಬೋದು. ನೋಡಿ ಸ್ನೇಹಿತರೆ, ಬ್ರಿಟಿಷ್ ಕಾಲದಲ್ಲಿ ಕಟ್ಟಿರುವಂತಹ ಮನೆ ನೋಡೋದಕ್ಕೆ ಇಷ್ಟು ಚಿಕ್ಕದಾಗಿದೆಯಲ್ಲ, 3 ಮಹಡಿ ಇದೆ. ಇದ್ರ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ ಮಾಡೋಣ, ಓಕೆನಾ? ಸರಿ. ಸರಿ ಸ್ನೇಹಿತರೆ, ನನ್ನ ಗೆಳೆಯನ ಮನೆಗೆ ಬಂದು ಮುಟ್ಟಾಯಿತು. ಸೊ ಸ್ವಲ್ಪ ಫ್ರೆಶ್ ಅಪ್ ಆಗಿ ಊಟ ಗೀಟ ಮಾಡಿ ಆಮೇಲೆ ಸಿಗ್ತೀನಿ, ಓಕೆನಾ ಸ್ನೇಹಿತರೆ? ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ವಿಡಿಯೋ ಕಾಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮಗೆ ಕಾಣ್ತಾ ಇರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ತರಹದ ಹೊಸ ವಿಡಿಯೋಸನ್ನು ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾವು ಸಿಗ್ತೀನಿ ಮುಂದಿನ ವ್ಲಾಗ್ನಲ್ಲಿ. ಟೇಕ್ ಕೇರ್, ಬಾಯ್.